ರಾಜ್ಯದಲ್ಲಿ ಕೊರೋನಾ ಮೂರನೇ ಅಲೆಯ ಆತಂಕ ಇರುವಂತದ್ದು. ಅದರ ನಡುವೆ ಸಾಕಷ್ಟು ಜಿಲ್ಲೆಗಳಲ್ಲಿ ಈ ವೈರಲ್ ಫೀವರ್ ಶಾಕ್ ಅನ್ನ ಕೊಡ್ತಾ ಇದೆ. ಜ್ವರದ ಶಾಕ್ ಎದುರಾಗಿರುವಂತದ್ದು. ಅದರಲ್ಲೂ ಸ್ಪೆಷಲಿ ಪುಟಾಣಿ ಮಕ್ಕಳಲ್ಲಿ ಹೆಚ್ಚಾಗ್ತಾ ಇದೆ ವಿಚಿತ್ರ ಜ್ವರದ ಸೋಂಕು. ಸುಮಾರು ಹತ್ತತ್ರ ಒಂದು 13 ಜಿಲ್ಲೆಗೂ ಹೆಚ್ಚಿನ ಜಿಲ್ಲೆಗಳಲ್ಲಿ ಮಕ್ಕಳಲ್ಲಿ ಈ ರೀತಿಯಾದಂತ ವಿಚಿತ್ರ ಜ್ವರ ಕಾಣಿಸ್ಕೊಳ್ತಾ ಇದೆ. ಅದು ಕಳೆದ 15 ದಿನಗಳಿಂದಲೂ ಕೂಡ ರಾಜ್ಯದ ಆಸ್ಪತ್ರೆಗಳೆಲ್ಲವೂ ಕೂಡ ಭರ್ತಿ ಆಗ್ತಾ ಇದಾವೆ. ಮಕ್ಕಳಿಂದ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದೇ ಸವಾಲಾಗಿರುವುದು. ದಾವಣಗೆರೆ, ಚಿತ್ರದುರ್ಗ, ವಿಜಯನಗರ, ಬಳ್ಳಾರಿ, ಕಲಬುರಗಿ, ಕೊಪ್ಪಳ, ಬಾಗಲಕೋಟೆ, ರಾಯಚೂರು ಹತ್ತತ್ರ 13ಕ್ಕೂ ಹೆಚ್ಚಿನ ಜಿಲ್ಲೆಗಳು, ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೇ ಜಾಸ್ತಿಯಾಗಿ ಈ ಒಂದು ಜ್ವರ ಕಾಣಿಸ್ಕೊಳ್ತಾ ಇರುವಂಥದ್ದು. ಈ ಜ್ವರದ ಪ್ರಕರಣಗಳು ವೈದ್ಯರನ್ನು ಕೂಡ ಬೆಚ್ಚಿ ಬೀಳಿಸಿದೆ. ಮಕ್ಕಳ ವಿಚಿತ್ರ ಜ್ವರ. ಈ ಬಾರಿ ಜ್ವರದ ತೀವ್ರತೆ ಈ ಹಿಂದೆ ಏನು ವರದಿಯಾಗಿತ್ತು ಅದಕ್ಕಿಂತಲೂ ಕೂಡ ಅಧಿಕವಾಗಿ ಕಾಣಿಸಿಕೊಂಡಿದೆ. ವಿಚಿತ್ರ ಜ್ವರದ ಜೊತೆ ಡೆಂಗಿಯಿಂದಲೂ ಕೂಡ ಆತಂಕ ಮನೆ ಮಾಡಿರುವಂಥದ್ದು. ಸಾಕಷ್ಟು ಜಿಲ್ಲೆಗಳಲ್ಲಂತೂ ಡೆಂಗಿ ಜ್ವರನೂ ಕೂಡ ಕಾಣಿಸ್ಕೊಳ್ತಾ ಇದೆ. ಇದರಲ್ಲಿ ರಾಯಚೂರಿನಲ್ಲಿ ಸುಮಾರು 5ಕ್ಕೂ ಹೆಚ್ಚು ಜನ ಡೆಂಗಿಯಿಂದನೇ ಬಲಿಯಾಗಿರುವಂಥದ್ದು. ಜ್ವರ ಬಂದಾಕ್ಷಣ ರೆಸ್ಪಿರೇಟರಿ ಸೆನ್ಷಿಯಲ್ ವೈರಸ್ ದಾಳಿ ಕೂಡ ಆಗ್ತಾ ಇರುವಂಥದ್ದು. ನೇರವಾಗಿ ಮಕ್ಕಳ ಶ್ವಾಸಕೋಶಕ್ಕೆ ದಾಳಿ ಮಾಡ್ತಾ ಇದೆ ಈ ಒಂದು ವೈರಸ್. ಅಪೌಷ್ಟಿಕ ಮಕ್ಕಳಿಗೆ ತಕ್ಷಣವೇ ಉಸಿರಾಟದ ತೊಂದರೆ ಕೂಡ ಎದುರಾಗ್ತಾ ಇದೆ. ಇನ್ನು ದಾವಣಗೆರೆ ಒಂದು ಜಿಲ್ಲೆಯನ್ನೇ ನಾವು ಲೆಕ್ಕಕ್ಕೆ ತಗೊಂಡ್ರೆ, ದಾವಣಗೆರೆಯಲ್ಲಿ ದಿನಕ್ಕೆ 2,500 ಮಕ್ಕಳು ಆಸ್ಪತ್ರೆಗೆ ಬಂದು ಹೋಗ್ತಾ ಇದ್ದಾರೆ. 2,500 ಮಕ್ಕಳಲ್ಲಿ 10% ಮಕ್ಕಳು ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಆಸ್ಪತ್ರೆಗೆ ಬಂದು ಹೋಗುವಂತವ್ರು ಬೇರೆ, ಇನ್ನು ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂತದ್ದು 2,500 ಮಕ್ಕಳಲ್ಲಿ 10% ಅಂತೆ. ಅಂದ್ರೆ ಹತ್ತತ್ರ ಒಂದು 200ಕ್ಕೂ ಹೆಚ್ಚು ಮಕ್ಕಳು ಪ್ರತಿನಿತ್ಯ ದಾಖಲಾಗ್ತಾ ಇದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತದ್ದೇ ಸವಾಲಾಗಿದೆ. ಪ್ರತಿದಿನ 25 ಮಕ್ಕಳಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತದೆ. ಯಾಕೆಂದ್ರೆ ರೆಸ್ಪಿರೇಟರಿ ಪ್ರಾಬ್ಲಮ್ ಎಲ್ಲ ಕಾಣಿಸ್ಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ವಿಜಯಪುರ, ಕಲಬುರಗಿಯಲ್ಲಿ ಹಿರಿಯರಿಗೂ ಕೂಡ ಜ್ವರ ಕಾಣಿಸ್ಕೊಳ್ತಾ ಇದೆ. ಮಕ್ಕಳ ಜೊತೆ ಹಿರಿಯರಿಗೂ ಕಾಡ್ತಾ ಇದೆ ವಿಚಿತ್ರವಾದಂತ ಜ್ವರ. ಪ್ರತಿದಿನ 400 ಮಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡುವಂತ ಕೆಲಸ ಮಾಡಲಾಗ್ತಾ ಇರುವಂತದ್ದು. ಅದೇ ಒಂದು ರೀತಿಯಾದಂತ ಸವಾಲಾಗಿದೆ. ಮೂರನೇ ಒಂದು ಅಲೆಯ ಒಂದು ಸವಾಲು, ಆತಂಕ ಇದ್ರೆ ಈ ಸಂದರ್ಭದಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಈ ವೈರಲ್ ಜ್ವರ ಏನ್ ಕಾಣಿಸ್ಕೊಳ್ತದೆ ಇದು ಮತ್ತಷ್ಟು ಆತಂಕವನ್ನ ಹೆಚ್ಚಿಸ್ತಾ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇರುವಂತದ್ದು ಕೊರೋನಾ ಆತಂಕ ಒಂದ್ ಕಡೆ ಆದ್ರೆ, ಶಾಲೆ ಆರಂಭ ಕೂಡ ಈಗ ಆಲ್ರೆಡಿ ಆಗಿರುವಂತದ್ದು. ಬಳಿಕ ಮಕ್ಕಳಲ್ಲಿ ಕೂಡ ಕೆಲವರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಜಿಲ್ಲೆಯಲ್ಲಿ ಈವರೆಗೂ ಶಾಲೆ ಆರಂಭದ ಬಳಿಕ 14 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಕೊರೋನಾ ಪ್ರಕರಣನೂ ಕೂಡ ಕಾಣಿಸಿಕೊಂಡಿದೆ ಮಕ್ಕಳಲ್ಲಿ. ಜಿಲ್ಲೆಯಲ್ಲಿ ಒಟ್ಟು 170 ಮಕ್ಕಳು ಜ್ವರದಿಂದ ಬಳಲ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇವರಲ್ಲಿ 14 ಮಕ್ಕಳಿಗೆ ಟೆಸ್ಟ್ ಅನ್ನು ಮಾಡಿದಂತ ಸಂದರ್ಭದಲ್ಲಿ ಕೊರೋನಾ ಪಾಸಿಟಿವ್ ದೃಢವಾಗಿದೆ. ನ್ಯೂಸ್ 18ಗೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಯಾಗಿರುವಂತಹ ಡಾಕ್ಟರ್ ರಾಘವನ್ ಮಾಹಿತಿಯನ್ನ ನೀಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತದ್ದು ಡೆಂಗಿ ತಡೆಗೆ ದೆಹಲಿ ಸರ್ಕಾರದಿಂದ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಆರಂಭದಲ್ಲೇ ಅದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ದೆಹಲಿ ಸರ್ಕಾರ ಮುಂದಾಗಿರುವಂತದ್ದು. ಪ್ರತಿ ಮನೆಯಲ್ಲೂ ಕೂಡ ಸ್ವಚ್ಛತಾ ಅಭಿಯಾನಕ್ಕೆ ಕರೆಯನ್ನ ನೀಡಲಾಗಿದೆ. ದೆಹಲಿಯಲ್ಲಿರುವಂತಹ ಪ್ರತಿಯೊಂದು ಮನೆಯಲ್ಲೂ ಕೂಡ ಸ್ವಚ್ಛತಾ ಅಭಿಯಾನಕ್ಕೆ ಕರೆಯನ್ನ ನೀಡಲಾಗ್ತಾ ಇದೆ. ಈ ಮೂಲಕ ಡೆಂಗಿ ಜ್ವರಕ್ಕೆ ಕಡಿವಾಣವನ್ನು ಹಾಕುವಂತ ನಿಟ್ಟಿನಲ್ಲಿ ದೆಹಲಿ ಸರ್ಕಾರ ಮುಂದಾಗಿರುವಂತದ್ದು. ಅಭಿಯಾನದಲ್ಲಿ ಭಾಗಿಯಾಗಲಿಕ್ಕೆ ಮಕ್ಕಳಿಗೆ ಕರೆಯನ್ನ ನೀಡಿದ್ದಾರೆ. ದೆಹಲಿ ಮುಖ್ಯಮಂತ್ರಿಗಳಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಪ್ರತಿ ಭಾನುವಾರ ದೆಹಲಿಯಲ್ಲಿ ಸ್ವಚ್ಛತಾ ಅಭಿಯಾನವನ್ನ ನಡೆಸಲಾಗುತ್ತಂತೆ. ಮಕ್ಕಳು ತಮ್ಮ ಮನೆಯ ಸುತ್ತಮುತ್ತ ಪರಿಶೀಲಿಸಬೇಕು. ಮಕ್ಕಳೇ ಮಾಡಬೇಕಂತೆ ಈ ಕೆಲಸವನ್ನ. ಮಕ್ಕಳು ತಮ್ಮ ಸುತ್ತಮುತ್ತಲಿನ ಒಂದು ಜಾಗವನ್ನ ಪರಿಶೀಲನೆ ಮಾಡಬೇಕು. ಕೊಳಚೆ ನೀರು, ಮಳೆ ನೀರು ನಿಲ್ಲದಂತೆ ತಡೆಯಬೇಕು. ಅವರ ಪೋಷಕರ ಜೊತೆಗೂಡಿ ಆ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಡೆಂಗಿ ಹೊಡೆದೋಡಿಸಲಿಕ್ಕೆ ಮಹತ್ವದ ಅಭಿಯಾನವನ್ನ ಕೈಗೊಂಡಿದೆ ದೆಹಲಿಯ ಸರ್ಕಾರ. ನಮ್ಮ ರಾಜ್ಯದಲ್ಲೂ ಕೂಡ ಎಷ್ಟೊಂದು ಜಿಲ್ಲೆಗಳಲ್ಲಿ ಈ ಡೆಂಗಿ ಜ್ವರ ತಾಂಡವಾಡ್ತಾ ಇರುವಂಥದ್ದು. ನಮ್ಮ ರಾಜ್ಯ ಸರ್ಕಾರ ಕೂಡ ಈ ರೀತಿಯಾದಂಥ ಒಂದು ಮಹತ್ವದ ಅಭಿಯಾನವನ್ನ ಕೈಗೊಂಡ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಬ್ರೇಕ್ ಹಾಕ್ಬೋದು. ಯಾಕೆಂದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಡೆಂಗಿ ಜ್ವರದಿಂದ ಕೆಲವು ಮಕ್ಕಳಿಗೆ ಆಲ್ರೆಡಿ ಸಾವನ್ನಪ್ಪಿದ್ದಾವೆ. ಇಲ್ಲಿ ಮೇಯ್ನ್ ಆಗಿ ಕಾರಣ ಅಂದ್ರೆ ಕೊಳಚೆ ನೀರು, ಚರಂಡಿ ನೀರು, ಮತ್ತೊಂದ್ ಕಡೆ ಸರಿಯಾದಂತ ಒಂದು ಸ್ವಚ್ಛತೆ ಇಲ್ಲದೆ ಇರುವಂತದ್ದೇ ಡೆಂಗಿ ಜ್ವರಕ್ಕೆ ಪ್ರಮುಖವಾಗಿ ಕಾರಣ. ಸೊ ಹೀಗಾಗಿನೇ ದೆಹಲಿ ಸರ್ಕಾರ ಈ ಒಂದು ಅಭಿಯಾನವನ್ನ ಕೈಗೊಳ್ತಾ ಇದೆ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಸುರೇಂದ್ರ ಅವರು, ಮಕ್ಕಳ ತಜ್ಞರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್, ರಾಜ್ಯದಲ್ಲಿ ಹತ್ತತ್ರ 13ಕ್ಕೂ ಹೆಚ್ಚಿನ ಜಿಲ್ಲೆಗಳಲ್ಲಿ ಈ ಡೆಂಗಿ ಜ್ವರ, ವೈರಲ್ ಫೀವರ್ ಎಲ್ಲ ಕಾಣಿಸ್ಕೊಳ್ತಾ ಇದೆ. ಏನ್ ಕಾರಣ ಅನ್ಸುತ್ತೆ ಸರ್ ಇದಕ್ಕೆ?
ಸರ್ ಇದು ಎವ್ರಿ ಇಯರ್ ಮಾನ್ಸೂನ್ ಅಲ್ಲಿ ಇನ್ಫ್ಲೂಯೆಂಜಾ ಲೈಕ್ ಇಲ್ನೆಸ್ ಅಂತ ಎಪಿಡೆಮಿಕ್ ಬರುತ್ತೆ ಎವ್ರಿ ಇಯರ್. ಬಟ್ ಡೆಂಗು ಕೂಡ ಪೋಸ್ಟ್ ಟ್ರೈನ್ ಮಳೆ ಬಂದು ಹೋದಾದ್ಮೇಲೆ ಮಸ್ಕಿಟೋಸ್ ಬ್ರೀಡಿಂಗ್ ಜಾಸ್ತಿ ಆಗುತ್ತೆ, ಅದಕ್ಕೆ ಒಂದ್ ರೀಸನ್. ನಾರ್ತ್ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಆಗಿದೆ ಡೆಂಗು, ಬಟ್ ಕರ್ನಾಟಕದಲ್ಲಿ ಡೆಂಗುಗಿಂತ ವಿ ಆರ್ ಸೀಯಿಂಗ್ ಮೋರ್ ಆಫ್ ILI ಅಂತೀವಿ. ILI ಅಂದ್ರೆ ಇನ್ಫ್ಲೂಯೆಂಜಾ ಲೈಕ್ ಇಲ್ನೆಸ್. ಇದ್ರ ರೋಗ ಲಕ್ಷಣಗಳು ಏನು ಅಂತಂದ್ರೆ ನೆಗಡಿ, ಕೆಮ್ಮು, ಅತಿಯಾದ ಜ್ವರ, ಆಮೇಲೆ ನಾಯಿ ಕೆಮ್ಮು ಅಂತ ಕರಿತೀವಿ, ಬಾರ್ಕಿಂಗ್ ಕಾಫ್ ಅಂತೀವಿ. ಮಕ್ಳುಗಳು ಕೆಮ್ಮಿ ವಾಮಿಟ್ ಮಾಡ್ಕೋತಾರೆ, ಟಯರ್ಡ್ ಆಗ್ತಾರೆ, ಆಮೇಲೆ ಏನೂ ತಿನ್ನಲ್ಲ. ಇದು ತುಂಬಾ ಆಗಿದೆ ಸರ್. ಆಕ್ಚುಲಿ ನಂಬರ್ಸ್ 4 times ಇನ್ಕ್ರೀಸ್ ಆಗಿದೆ ನಮ್ಗೆ. ಈ ಹಿಂದೆ ವರದಿ ಆಗಿದ್ದಕ್ಕಿಂತಲೂ ಕೂಡ ಜಾಸ್ತಿ ಆಗಿದೆ ಈ ಬಾರಿ. ಎಸ್ ಸರ್, ಈ ವರ್ಷ ಲಾಸ್ಟ್ ಟೈಮ್ ಕೋವಿಡ್ ಇದ್ದಿದ್ರಿಂದ ನಂಬರ್ಸ್ ವೇರ್ ಲೆಸ್. ಈಗೇನಾಯ್ತು, ಇದು ಪ್ರಿಕಾಷನ್ಸ್ ಫಾರ್ ಇನ್ಫ್ಲೂಯೆಂಜಾ ಏನು ಅಂದ್ರೆ ಸೇಮ್ ಲೈಕ್ ಕೋವಿಡ್. ಇದ್ರಲ್ಲಿ ಏನು ಅಂತಂದ್ರೆ ಐಸೋಲೇಷನ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ವಾಷಿಂಗ್ ಹ್ಯಾಂಡ್ಸ್, ಐಸು ಮತ್ತೆ ಮೌತ್ ಮುಟ್ಕೋಬಾರ್ದು, ಆಮೇಲೆ ಯಾರಿಗಾರು ಕೋಲ್ಡ್ ಕಾಫ್ ಇದ್ರೆ ಐಸೋಲೇಷನ್ ಅಲ್ಲಿ ಇರ್ಬೇಕು. ಈಗೇನಾಗಿದೆ, ಟ್ರಾವೆಲಿಂಗ್ ಜಾಸ್ತಿ ಆಗಿದೆ, ಎಲ್ಲಾ ಕಡೆ ರೆಸ್ಟೋರೆಂಟ್ ವಿಸಿಟ್ಸ್ ಜಾಸ್ತಿ ಆಗಿದೆ, ಆಮೇಲೆ ಕ್ರೌಡಿಂಗು, ಎಂಟರ್ಟೈನ್ಮೆಂಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಇದು ಫಾಸ್ಟ್ ಆಗಿ ಬೋತ್ ಡ್ರಾಪ್ಲೆಟ್ ಇನ್ಫೆಕ್ಷನ್ ಮತ್ತೆ ಏರ್ ಬಾರ್ನ್ ಇನ್ಫೆಕ್ಷನ್ ಅಂತೀವಿ. ಈಗ ಕೋವಿಡ್ ಆದ್ರೆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಓನ್ಲಿ ಕ್ಲೋಸ್ ಕಾಂಟ್ಯಾಕ್ಟ್ ಬಂದ್ರೆ ಆಗುತ್ತೆ. ಬಟ್ ಇದು ಇನ್ಫ್ಲೂಯೆಂಜಾ ಲೈಕ್ ಇಲ್ನೆಸ್ ಏರ್ ಬಾರ್ನ್ ಅಂತೀವಿ. ಮಕ್ಳು ಎಲ್ಲೂ ಹೊರಗಡೆ ಹೋಗಿಲ್ಲ ಅಂದ್ರು ಥ್ರೂ ಏರ್ ಸ್ಮಾಲ್ ಡ್ರಾಪ್ಲೆಟ್ ಪಾರ್ಟಿಕಲ್ಸ್ ವೈರಸ್ ಬಂದು. ಸರ್ ಮತ್ತೊಂದು ಮೇನ್ ಆಗಿ ಸ್ವಚ್ಛತೆ ಕೊಳಚೆ ಇರುವಂತದ್ದೇ ಮೇನ್ ಕಾರಣ. ನಾವು ಕಂಪೇರ್ ಟು ಸೌತ್ ಕರ್ನಾಟಕ, ಈ ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಇದನ್ನ ಕಾಣ್ತಾ ಇದೆ. ಇದು ಅಂದ್ರೆ ಸ್ವಚ್ಛತೆ ಇಲ್ಲದೆ ಇರುವಂತದ್ದು ಪ್ರಮುಖವಾದಂತ ಕಾರಣನೇ ಸರ್ ಇದಕ್ಕೆ? ಎಸ್ ಸರ್, ಖಂಡಿತ. ಯಾಕೆ ಸ್ವಚ್ಛತೆ ಅಂತೀವಿ, ಈಗ ಏನಾದ್ರೂ ಯಾರಾದ್ರೂ ಕೋಲ್ಡ್ ಇರೋರ ಹತ್ರ ನಾವು ಹೋಗಿ ಟಚ್ ಮಾಡದ್ಮೇಲೆ ಅಟ್ಲೀಸ್ಟ್ ಸೋಪ್ ಹಾಕಿ ನೀರ್ ಹಾಕಿ ಹ್ಯಾಂಡ್ ಸ್ಯಾನಿಟೈಸರ್ ಬೇಕಿಲ್ಲ, ಸೋಪು ಮತ್ತೆ ನೀರಲ್ಲಿ ಕೈ ತೊಳೆದ್ರೆ ಸಾಕು. ಏನಾಗ್ತಾರೆ, ಮೆಜಾರಿಟಿ ಇದನ್ನ ಹ್ಯಾಂಡ್ ವಾಶ್ ಮಾಡಲ್ಲ. ಅದರಿಂದ ಒಬ್ರು ಯಾರು ಸರ್ಫೇಸ್ ಮುಟ್ಟಿರ್ತಾರೆ ಅದನ್ನ ಮುಟ್ಟಿದ್ರು ಇದು ಇನ್ಫೆಕ್ಷನ್ ಬರುತ್ತೆ. ಬಟ್ ಇದು ಅದೊಂದೇ ರೀಸನ್ ಅಲ್ಲ ಸರ್, ಬಟ್ ಎಲ್ಲಾರ್ಗೂ ಬರ್ತಾ ಇದೆ. ಬ್ಯಾಂಗ್ಳೂರಲ್ಲಿ ನಂಬರ್ಸ್ ಆರ್ ಲೈಕ್ ಸ್ಕೈ ಹೈ ಅಂತೀವಿ, ತುಂಬಾ ರ್ಯಾಂಪಂಟ್ ಆಗಿದೆ. ಆಲ್ಮೋಸ್ಟ್ ನಮ್ಮ ಹಾಸ್ಪಿಟಲ್ ICU ಫುಲ್ ಆಗಿದೆ, ವಾರ್ಡ್ಸ್ ಆರ್ ಆಲ್ ಫುಲ್. ಇವನ್ OPD ಸರ್ ನಮ್ಗೆ ಒನ್ ಡೇಲಿ OPDನೇ ಮುಗ್ಸಕ್ ಆಗ್ತಾ ಇಲ್ಲ, ನೆಕ್ಸ್ಟ್ ಡೇಗೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇದೀವಿ, ಅಷ್ಟು ರ್ಯಾಂಪಂಟ್ ಆಗಿದೆ. ಏನಾದ್ರೂ ಮೇಜರ್ ಪ್ರಾಬ್ಲಮ್ಸ್ ಏನಾದ್ರೂ ಕಂಡು ಬರ್ತಾ ಇದೆಯಾ ಇದರಲ್ಲಿ ಸರ್? ಈಗ ನನ್ಗೆ ಎಲ್ಲಾ ಕಡೆ ಟೈಪು ಇದು ಸಿವಿಯರ್ ಕೇಸಸ್ ತುಂಬಾ ಇದೆ ಸರ್. ಐಸಿಯುಲಿ ಎಲ್ಲಾರು ಏನಾಗ್ತದೆ, ಬ್ರೀತಿಂಗ್ ಡಿಫಿಕಲ್ಟಿ ಇರ್ತೀವಿ, ಸ್ಯಾಚುರೇಷನ್ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಗ್ತಾ ಇದೆ. ಈಗ ನಾರ್ಮಲ್ ಮಕ್ಕಳ ರೆಸ್ಪಿರೇಟರಿ ರೇಟ್ 30 to 40 ಇದ್ರೆ ಈ ಮಕ್ಕಳೆಲ್ಲ 80 to 100 times ಬ್ರೀತ್ ಮಾಡ್ತಿದ್ದಾರೆ. ಹೈ ಗ್ರೇಡ್ ಫೀವರ್, ಹೈ ಗ್ರೇಡ್ ಅಂದ್ರೆ 104, 105. ಅವ್ರೆಲ್ಲಾರು ಏನ್ ಮಾಡ್ತಿದ್ರೆ HHFNC ಅಂತ ಮಿಷಿನ್ ಬೇಕಾಗಿದೆ, ಆಕ್ಸಿಜನ್ ಬೇಕಾಗಿದೆ. ಬಟ್ ದೇ ಟೇಕ್ 5 to 7 days to recover. ICU stay is longer, but majority are recovering. We have not seen any deaths, but majority who comes early ಅಲ್ವಾ, they all recover with our supportive treatment. ಸರ್, ಈಗ ಯಾವುದೇ ಒಂದು ರೋಗ ಆಗ್ಲಿ ಅಥವಾ ಏನೇ ಕೆಲಸ ಆದ್ರೂ ಅದಕ್ಕೊಂದು ಸೊಲ್ಯೂಷನ್ ಅಂತ ಇರುತ್ತಲ್ಲ. ಈಗ ಸರ್ಕಾರ ಏನ್ ಮಾಡ್ಬೇಕಾಗಿದೆ? ಈಗ ಡೆಂಗಿ ಜ್ವರವನ್ನ ತಡೆಯುವಂತ ನಿಟ್ಟಿನಲ್ಲಿ ದೆಹಲಿ ಸರ್ಕಾರ ಎವ್ರಿ ಸಂಡೇ ಅಲ್ಲಿ ಒಂದು ಅಭಿಯಾನವನ್ನ ಮಾಡ್ತಾ ಇದೆ. ಸ್ವಚ್ಛತೆಯನ್ನ ಮಾಡುವಂತ ನಿಟ್ಟಿನಲ್ಲಿ, ತಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛವಾಗಿ ಇಟ್ಕೊಳ್ಳುವಂತ ನಿಟ್ಟಿನಲ್ಲಿ ಅಭಿಯಾನವನ್ನ ಮಾಡ್ತಾ ಇರುವಂತದ್ದು. ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾಗಿ ಮಾಡ್ಬೇಕು ನಮ್ಮ ರಾಜ್ಯ ಸರ್ಕಾರ ಅಂತ ಅನ್ಸುತ್ತೆ ನಿಮ್ಗೆ? ಒಂದು ಏನು ಅಂತಂದ್ರೆ ಗವರ್ಮೆಂಟ್ ಅಗೇನ್ ದೇರ್ ಇಸ್ 2 things. ಒಂದು ಡೆಂಗು ಪ್ರಿವೆನ್ಷನ್ ಗೆ ಮಸ್ಕಿಟೋ ಬಾರ್ನ್ ಇಂದ ಬರೋದು. ಮಳೆ ಬಂದ್ಮೇಲೆ ಫ್ರೆಶ್ ವಾಟರ್ ಕಲೆಕ್ಷನ್ ಆಗುತ್ತಲ್ಲ, ಈಗ ಪಾಟ್ಗಳಾಗ್ಬೋದು, ಟೈರ್ಗಳಾಗ್ಬೋದು, ಈಗ ರೋಡ್ ಸೈಡ್ ಪೇಪರ್ಸ್ ಬಿದ್ದಿರುತ್ತೆ, ಪ್ಲಾಸ್ಟಿಕ್, ಅದ್ರಲ್ಲಿ ನೀರ್ ನಿಂತ ಅಲ್ಲಿ ಮಸ್ಕಿಟೋ ಫ್ರೆಶ್ ವಾಟರ್ ಅಲ್ಲಿ ಬ್ರೀಡ್ ಆಗುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಗವರ್ಮೆಂಟ್ ಅಥವಾ BBMP, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಗವರ್ಮೆಂಟ್ ಗೈಡ್ ಲೈನ್ಸ್ ಹೇಳ್ಬೇಕು, ಎಲ್ಲಾರು ಪಾಟ್ ಅಲ್ಲಿ ನೀರ್ ನಿಂತ್ಕೊಳ್ದಂಗ್ ನೋಡಿ, ಎಲ್ಲಾರು ಮನೆ ಸುತ್ತ ಪ್ಲಾಂಟ್ಸ್ ಗಳು ಇಲ್ದಂಗೆ ನೋಡ್ಕೊಳ್ಳಿ, ಲೈಕ್ ವೀಡ್ಸ್ ಎಲ್ಲ. ಅದಾದ್ಮೇಲೆ ಇಮಿಡಿಯೇಟ್ ಸಿಂಪ್ಟಮ್ಸ್ ಆಫ್ ಡೆಂಗು ಏನು, ಲೈಕ್ ಸಿಂಪ್ಟಮ್ಸ್ ಆಫ್ ಡೆಂಗು ಏನು ಅಂದ್ರೆ ಹೈ ಗ್ರೇಡ್ ಫೀವರ್, ಪೇನ್ ಅಬ್ಡಮಿನ್, ವಾಮಿಟಿಂಗು, ಟೈರ್ಡ್ನೆಸ್ ಇದಿತ್ತು ಅಂತಂದ್ರೆ ಇಮಿಡಿಯೇಟ್ಲಿ ಬನ್ನಿ, ಟ್ರಯಾಜ್ ಮಾಡಿ. ಡೆಂಗುಲ್ ಏನು ಅಂದ್ರೆ ಸರ್, ಅರ್ಲಿ ಡಯಾಗ್ನೋಸಿಸ್, ಅರ್ಲಿ IV ಫ್ಲೂಯಿಡ್, ಏನು ಅದಕ್ಕೇನು ಮ್ಯಾಜಿಕಲ್ ಟ್ರೀಟ್ಮೆಂಟ್ ಇಲ್ಲ ಅದಕ್ಕೆ. ಈಗ ಇನ್ಫ್ಲೂಯೆಂಜಾ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ವಾಟ್ ಆರ್ ದಿ ಸಿಂಪ್ಟಮ್ಸ್ ಆಫ್ ಇನ್ಫ್ಲೂಯೆಂಜಾ, ಇಮಿಡಿಯೇಟ್ ಆಗಿ ಬಂದು ತೋರ್ಸ್ಕೋಬೇಕು. ಹ್ಯಾಂಡ್ ಹೈಜಿನ್, ಅಗೇನ್ ಮಾಸ್ಕ್ ವೆರಿ ಮಚ್ ಹೆಲ್ಪ್ಫುಲ್. ಈಗ ಮಾಸ್ಕ್ ಕಾನ್ಸೆಪ್ಟ್ ಕೋವಿಡ್ ಇಂದ ಇಲ್ಲ ಸರ್, ಇದಕ್ಕೂ ಇನ್ಫ್ಲೂಯೆಂಜಾಗೂ ವೆರಿ ಇಂಪಾರ್ಟೆಂಟ್. ಅಂಡ್ ಗವರ್ಮೆಂಟ್ ಶುಡ್ ಎಂಕರೇಜ್ ಫಾರ್ ಇನ್ಫ್ಲೂಯೆಂಜಾ ವ್ಯಾಕ್ಸಿನ್ ಇದೆ ಸರ್. ಎವ್ರಿ ಇಯರ್ ನ್ಯೂ ಸ್ಟ್ರೈನ್ ಬರುತ್ತೆ, ದೇ ಶುಡ್ ಗಿವ್ ಇಂಪಾರ್ಟೆನ್ಸ್ ಫಾರ್ ವ್ಯಾಕ್ಸಿನ್. ಥ್ಯಾಂಕ್ ಯು ಡಾಕ್ಟರ್.
ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಕೊರೋನಾ